ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೀನಿ. ಜೊತೆಗೆ ಒಟ್ಟಿಗೆ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಏನಿದು ತೊಂಡೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ. ಏನು ರಮ್ಯಾ ಕುಕ್ ಬರ್ತಾರೆ ಅಂತ ಅಂದ್ರಿ, ಬರಲಿಲ್ವಾ ಅಂತ ಅಂದ್ಬಿಟ್ಟು ಅವರೇನೋ ಹೆಲ್ತ್ ಅಪ್ಸೆಟ್ ಆಗಿದೆ, ಇವತ್ತು ಬರೋಕ್ಕಾಗ್ತಿಲ್ಲ ಅಂತ ಅಂದರು. ಆ್ಯಂಡ್ ನಾನು ಅದಕ್ಕಿಂತ ಮುಂಚೆ ಇನ್ನೂ ಒಂದಷ್ಟು ಅವ್ರು ಹೇಳಿದ್ದಕ್ಕೂ ನನ್ನ ಮೈಂಡಲ್ಲಿ ಬೇರೆ ಥರ ಥಾಟ್ ಕೂಡ ಬಂದಿತ್ತು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಾನು ಏನೆಲ್ಲ ಯೋಚನೆ ಮಾಡಿದ್ದೆ. ಆ್ಯಂಡ್ ಅವ್ರ ಕಡೆಯಿಂದ ಕಾಲ್ ಬಂದಾಗ ಸೀರಿಯಸ್ಲಿ ನನಗೆ ಓಕೆ ಒಳ್ಳೇದೇ ಆಯಿತು ಅಂತ ಅನ್ನಿಸ್ತು. ಯಾಕೆ ಏನು ಅಂತ ಅಂದ್ಬಿಟ್ಟೆಲ್ಲ ಹೇಳ್ತೀನಿ ನಾನು. ಸೊ ನೋಡಿ, ಸಾಂಬಾರು ಆಗ್ತಾ ಇದೆ, ಇದಕ್ಕೆ ಒಗ್ಗರಣೆ ಹಾಕಬೇಕು. ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ, ನಾವು ಕುಕ್ ಅಡುಗೆ ಮಾಡೋದಕ್ಕೆ ಅಡುಗೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ, ಏನು ಯೋಚನೆ ಮಾಡಿದೆ ಅಂತ. ಸೊ ನಮ್ಗೆ ಅದು ಯಾವ ಥರ ಆಯಿತು ಅಂದರೆ, ರಾತ್ರಿ ಮಲಗಬೇಕಾದ್ರೆ ನಮ್ಮ ಇಬ್ಬರು ಕೂಡ ಮಾತಾಡ್ಕೊಂಡು ಮಲ್ಕೊಂಡ್ವಿ. ಏನಂತ ಅಂದರೆ, ನಾವು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಅಂತ ಸ್ಪೆಂಡ್ ಮಾಡೋದೇ ಮಾರ್ನಿಂಗ್ ಕಿಚನ್ ಟೈಮಲ್ಲಿ. ಸೊ ಈಗೇನಾದರೂ ಅವರು ಬಂದುಬಿಟ್ರೆ ನಾವು ಆ ಥರ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು, ಅದು ಆ ಬಾಂಡಿಂಗ್ ಇದೆಯಲ್ಲ ನೋಡಿ. ನೀವು ನಮ್ಮ ಬ್ಲಾಗಲ್ಲೆಲ್ಲ ಅಬ್ಸರ್ವ್ ಮಾಡಿರ್ತೀರಾ, ಎಷ್ಟು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ರೇಗಿಸ್ಕೊಂಡು. ನಾನು ಯಾವಾಗಲೂ ಸೀರಿಯಸ್ ಮೋಡಲ್ಲೇ ಇರ್ತೀನಿ, ಬಟ್ ಇವ್ರು ಹಂಗಲ್ಲ, ಯಾವಾಗಲೂ ತಮಾಷೆ ಮಾಡಿಕೊಂಡು ಕಿಚನಲ್ಲಿ ಬೈಕೊಂಡು ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ. ಬಟ್ ಈಗೇನಾದರೂ ಅಡುಗೆ ಮಾಡೋಕ್ಕೆ ಅಂತವ್ರು ಬಂದುಬಿಟ್ರೆ ಮೇ ಬಿ ಇಬ್ಬರು ಒಂದೊಂದು ಕಡೆ ಫೋನ್ ಇಟ್ಕೊಂಡು ಕುತ್ಕೋತೀವೇನೋ ಅಂತ ಅನ್ಕೋತಾ ಇದ್ವಿ. ಅದ್ರ ಜೊತೆಗೆ ಇನ್ನೊಂದೇನು ನಮಗೆ ಒಂಥರ ಅದು ಪ್ರೆಷರ್ ಥರ ಹೆಂಗಿರುತ್ತೆ ಅಂದರೆ, ನಾಳೆ ಈಗ ನಾವೇನ್ ಮಾಡ್ತೀವಿ, ಇಫ್ ಇನ್ ಕೇಸ್ ನಾಳೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿಲ್ಲ ಅಂದ್ರೆ, ನಮ್ದೆಲ್ಲ ಹೆಂಗೆ ಅಂದ್ರೆ ಸಡನ್ ಪ್ಲಾನ್. ನಾವು ನಾಳೆ ಏನ್ ತಿಂಡಿ ಮಾಡೋಣ ಅನ್ನೋದ ಡಿಸೈಡ್ ಆಗಿರ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಮಾರ್ನಿಂಗ್ ಫಿಕ್ಸ್ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ ಅಂದ್ರೆ, ಎದ್ದೇಳ್ತೀವಿ, ಏನ್ ಕಾಣಿಸುತ್ತೆ ಕಣ್ಗೆ, ಏನ್ ವೆಜಿಟೇಬಲ್ಸ್ ಕಾಣಿಸುತ್ತೆ, ಏನು ಓಕೆ ಇದು ಅಂತ. ಬಟ್ ಹಂಗಲ್ಲ, ಅಡುಗೆ ಮಾಡಕ್ಕೆ ಅಂತ ಅವ್ರು ಬಂದಾಗ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ನಾವು ಅರೇಂಜ್ ಮಾಡಿರ್ಬೇಕು, ಇಟ್ಟಿರ್ಬೇಕು. ನಾವೇನೋ ನಾವು ನಮ್ದು ಹೆಂಗಾಗುತ್ತೆ ಅಂದ್ರೆ, 2 ಹೆಜ್ಜೆ ಹಾಕೋ ಸೂಪರ್ ಮಾರ್ಕೆಟ್ ಇರೋದ್ರಿಂದ ಸಡನ್ ಆಗಿ ಇಲ್ಲೇ ಹೋಗುತ್ತೆ, ಆಗೇನ್ ಬೇಕು ತಗೊಂಬ ಮಾಡ್ಕೊ ಆ ಥರ ಹಂಗೆ ಮಾಡ್ಕೊಂತೀವಿ. ಅದನ್ನೆಲ್ಲ ಯೋಚನೆ ಮಾಡಿದ್ವಿ. ಹಿಂಗ್ ಅದು ತುಂಬಾ ನನಗೆ ಏನ್ ಅನ್ಸ್ತಾ ಇದೆ ಅಂತ ಅಂದ್ರೆ, ಇದು ತಗೋಬರವಿ ಕಡಾಯಿ ತಂದ್ವಲ್ಲ ನೆನ್ನೆ ತೋರಿಸ್ಲೇ ಇಲ್ಲ, ಅದನ್ನ ಕೆಲವ್ರು ಕೇಳಿರಿ. ಕುಕ್ಕರ್ ಬೆಳಗ್ಗೆ ಸಾಂಬಾರ್ ಮಾಡ್ಬೇಕಾದ್ರೆ ನೋಡಿದಿರಾ, ಅದು ಆಕ್ಚುಲಿ 5 ಲೀಟರ್ದು. ಅಯ್ಯೋ ಅಲ್ಲ, ನೀವು ಕಿಚನ್ ಅಲ್ಲಿ ಇದ್ರಲ್ಲ, ಏನಾಯ್ತು? ಸಾಂಬಾರು ಬಿಸಿಗಿಟ್ಟಿದ್ದೆ, ಮರ್ತೋಯ್ತು. ಸೊ ನಾನು ಫುಲ್ಲು ಕರೆಕ್ಟಾಗಿ, ಈಗ ನನಗೆ ಯಾವುದೋ ಪಾತ್ರೆ ಸಿಕ್ತು, ನಾನು ಅಡುಗೆ ಮಾಡಬೇಕು ಅಂದರೆ ಸಿಕ್ಕಿದ್ರಲ್ಲಿ ಮಾಡಿಬಿಟ್ಟು ಅವ್ರಿಗೆ ನೀಟಾಗಿ ಕೊಡಬೇಕು ನಾನು ಅಂತ ಅಂದ್ಕೊಂಡು, ನಾನು ರಾತ್ರಿನೇ ಪ್ರೆಷರ್ ತೊಗೊಬಿಟ್ಟು ಹೋಗಿ ಕುಕ್ಕರು ಕಡಾಯಿ ಅದು ಇದು ಎಲ್ಲ ತೊಗೊಬಂದಿದ್ದೇನು. ಆಮೇಲೆ ನನಗೆ ಪ್ರೆಷರ್ ಅನ್ಸ್ಬಿಡ್ತು. ನಿಂತ್ಕೊಂಡು ಅಡುಗೆ ಮಾಡೋದಕ್ಕಿಂತ ಅವ್ರಿಗೆ ಬಂದಾಗ ಯಾವುದೇದು ಎಲ್ಲೆಲ್ಲಿದೆ ಅಂತೆಲ್ಲ ಹೇಳ್ಕೊಡ್ಬೇಕು. ಒಂದು 10,000 ರೂಪಾಯಿ ಟ್ಯಾಕ್ಸ್ ಹಾಕಿ ಕರ್ಕೊಂಡೋಗಿ ನನ್ನ 10,000 ಹಾಕ್ಸಿಲ್ಲ, ಹಾಟ್ ಬಾಕ್ಸ್ ಕ್ಯಾನ್ಸಲ್ ಮಾಡಿದ್ವಿ. ಸೊ ಇದು ಕುಕ್ಕರ್ ತಗೊಂಡ್ವಿ, ಕುಕ್ಕರ್ ಮತ್ತೆ ಇದೊಂದು ಕಡಾಯಿ ತಗೊಂಡ್ವಿ. ಅದು ಏನೋ ಎಕ್ಸ್ಚೇಂಜ್ 4,850 ರೂಪಾಯಿ ಡಿಸ್ಕೌಂಟ್ ಹೋಗಿ 3,500 ಆ ಥರ ಏನೋ ಬಂದಿದೆ. ಸೊ 2ರಿಂದ 5,000 ಆಯ್ತು ನಮಗೆ ಡಿಸ್ಕೌಂಟ್. ಏನಪ್ಪಾ ಅಂತಂದ್ರೆ ಇದು ಕೊಡ್ಬೇಕು, ಎಕ್ಸ್ಚೇಂಜ್. ನಾವು ಹಳೆ ಕುಕ್ಕರ್ನ ಕೊಡಬೇಕು, ಹಳೆ ಕುಕ್ಕರ್ ಎಕ್ಸ್ಚೇಂಜ್ ಮಾಡಬೇಕು. ಸೊ ಇದು ಪ್ರೆಸ್ಟೀಜ್ದು. ಇದು ಮತ್ತೆ ಅದನ್ನ ತಗೊಂಡ್ ಬಂದ್ವಿ. ನಾವು ನಿಜ ಹಂಗೆ ಅನ್ಕೋತಾ ಇದ್ವಿ, ಯಾಕೋ ಅಡುಗೆ ಬೇಡ ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ಅಡುಗೆ ಮರ್ತು ಬಿಡ್ತೀವಿ. ಅದು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಯಾವುದೇ ಆದ್ರೂ ಒಂದು ಗಾದೆ ಇದೆಯಲ್ಲ, ಆಡ್ತಾ ರಾಗ ನಳ್ತಾ ರೋಗ ಅಂತ. ಹಂಗೆ ಅಡುಗೆ ಮಾಡ್ತಾ ಇದ್ರೆ ಅಡುಗೆ ಬರುತ್ತೆ. ನಾವು ಮಾಡಲಿಲ್ಲ ಅಂತ ಅಂದರೆ ಅಡುಗೆನೂ ಮರ್ತೋಗ್ತೀವಿ. ಬೇಡವಿ ಏನೋ ಕಷ್ಟನೋ ಸುಖನೋ ನಾವೇ ಮಾಡ್ಕೋಬೇಕಿತ್ತು ಅಂತ ಅಂದ್ಕೊಂಡ್ವಿ. ಬೆಳಿಗ್ಗೆ ಅವ್ರು ಕಾಲ್ ಮಾಡಿದ್ರು, ಆಗಿದ್ದೆಲ್ಲ ಒಳ್ಳೇದಕ್ಕೆ, ಬೇಡ ಬಿಡಿ ಈಗ ಸದ್ಯಕ್ಕೆ ಹೇಳ್ತೀನಿ ಅಂತ ಸುಮ್ಮನೆ ಅಂತೆ. ಯಾವಾಗ ಹೆಂಗೆ ನಿರ್ಧಾರ ತಗೋತೀವಿ ಅಂತ ನಮಗೆ ಗೊತ್ತಿರಲ್ಲ. ನೋಡಿ, ಇದು ನಾವು ಫಸ್ಟು ನಾನ್ ಸ್ಟಿಕ್ ನೋಡಿದ್ವಿ, ಅದಾದಮೇಲೆ ನಾನ್ ಸ್ಟಿಕ್ ಬೇಡ ಅನಿಸ್ತು. ಆಮೇಲೆ ಇದು ಅಷ್ಟೊಂದು ವೆಯ್ಟ್ ಎಲ್ಲ ಏನಿದೆ, ಅದಕ್ಕೆ ಇದಾಯ್ತಲ್ಲ ಇಂಡಸ್ಟ್ರಿಯಲ್, ಇದು ಅದಷ್ಟು ತುಂಬ ಭಾರ. ಅದು ಈಗ ನೋಡ್ಕೊಂಡ್ಬಿಟ್ಟು ಲೈಟ್ ವೆಯ್ಟ್ ಇದೆ, ಬಟ್ ದೊಡ್ಡದಾಗಿದೆ. ನಮಗೆ ಸ್ವಲ್ಪ ಈ ಗ್ರೇವಿ ಮಾಡಿದ್ರೆ, ಮ್ಯಾಕ್ಸಿಮಮ್ ನಾನ್ ವೆಜ್ ಮಾಡ್ತಾ ಇರ್ತೀವಲ್ಲ, ಆಗ ಬಾಂಡಿನ ಕಲಿಸ್ತಾ ಇದ್ರೆ ಅಂದರೆ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಆರೋದು ಚೆನ್ನಾಗಿತ್ತು ಇದು. ಸೊ ಇದಕ್ಕೆ ಇದು ಗ್ಲಾಸ್ ಲಿಡ್ ಬರುತ್ತೆ. ಆ್ಯಕ್ಚುಲಿ ವಿಡಿಯೋ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವೇನಾದರೂ ರೆಸಿಪಿ ಮಾಡಬೇಕಾದ್ರೆ ರೆಸಿಪಿ ಶೇರ್ ಮಾಡಬೇಕಾದ್ರೆ
ನೋಡಿ ಈ 5 ಲೀಟರ್ ಕುಕ್ಕರು ಮತ್ತು ಇದರಿಂದ ನಮಗೆ ಆಫ್ಟರ್ ಡಿಸ್ಕೌಂಟ್ 5,000 ಆಯಿತು. 5,000 ಆಗಿದೆ. ಎಷ್ಟು ಗೊತ್ತಾ, ಇದು 1,790 ರೂಪಾಯಿ. ನಮಗೆ 1,100 ಚಿಲ್ಲರೆ ಏನೋ ಬಿತ್ತು. 1,000 ಎಕ್ಸ್ಚೇಂಜ್ 1,190 ಏನೋ ಆ ಥರ. ತಗೊಳ್ಳಿ. ಆಮೇಲೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಮೆಟೀರಿಯಲ್ಗಳು ತೊಗೊಬೇಕು. ನಮಗೆ ಏನಾಗ್ಬಿಡುತ್ತೆ ಗೊತ್ತಾ, ಈ ವರ್ಕಿಂಗ್ ವಿಮೆನ್ಸ್ಗೆ ಈ ಥರದ್ದೆಲ್ಲ ಇಷ್ಟ ಇದ್ರೂ ಕೂಡ ನಮಗೆ ಟೈಮ್ ಕೊಡೋದಕ್ಕೆ ಆಗಲ್ಲ. ಏನು ಇದೆಲ್ಲ ಹಾಕೋದು ಬೇಡ ಅಲ್ವಾ, ಯೂಸ್ ಮಾಡ್ತೀವಲ್ಲ, ತೆಗೆದಿಟ್ಬಿಡಿ ಬಾಕ್ಸು. ಹಾಗೆ ಫ್ರೆಂಡ್ಸ್ ಇನ್ನೊಬ್ರು ಕಮೆಂಟ್ ಮಾಡಿದ್ರು. ಅವರು ಒಂದಿನ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈನು ಕೊಟ್ಟಿದ್ದೀನಿ, ನಾನು ಸುಮ್ಮನೆ ಆಗ್ತಾ ಇದೆ. ಬಟ್ ಅಗೇನ್ ಇವತ್ತು ಕಮೆಂಟ್ ಮಾಡಿದ್ರು. ಮೇ ಬಿ ಅವ್ರ ಇಂಟೆನ್ಷನ್ನು ವಿಷಯ ತಿಳ್ಕೊಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ಕಿಂಡಲ್ ಮಾಡಬೇಕು ಅಂತನೋ ಅಥವಾ ನನ್ನನ್ನು ಹರ್ಟ್ ಮಾಡಬೇಕು ಅನ್ನೋದು ಇಂಟೆನ್ಷನ್ ಆಗಿದೆ ಅನಿಸುತ್ತೆ. ಆ ಕಮೆಂಟ್ ಕೂಡ ನಾನು ಹಾಕಿರ್ತೀನಿ. ಏನು ಇತ್ತೀಚೆಗೆ ಜುವೆಲ್ಸ್ ತಗೋತಾ ಇಲ್ವಾ, ಗೋಲ್ಡ್ ತಗೊತಾ ಇಲ್ವಾ, ಯಾವುದೋ ಮೋಟಿವೇಶ್ನಲ್ ಗೋಲ್ಡ್ ಮೋಟಿವೇಶ್ನಲ್ ಬ್ಲಾಗ್ ಬರ್ತಾ ಇಲ್ಲ ಅಂತ ಒಂದಿನ ಕಮೆಂಟ್ ಹಾಕಿದ್ರು. ಸಾರಿ, ನನಗೆ ಕೆಮ್ಮಿನ್ನೂ ಕಡಿಮೆನೇ ಆಗಿಲ್ಲ. ಅದಕ್ಕೆ ನಾನು ರಿಪ್ಲೈ ಕೊಟ್ಟಿದ್ದೆ. ಮೋದಿಜಿ ಹೇಳಿದಾರಲ್ಲ ಇನ್ನೂ 1 ವರ್ಷ ಗೋಲ್ಡ್ ತಗೋಬೇಡಿ ಅಂತ, ಅದಕ್ಕೆ ತಗೊಂತಿಲ್ಲ ಅಂತ ಹಾಕಿದ್ದೆ. ಆ್ಯಂಡ್ ಅಗೇನ್ ಇವತ್ತು ಕಮೆಂಟ್ ಬಂತು, ಏನು ಗೋಲ್ಡ್ ತಗೊತಾ ಇಲ್ವಾ, ಈಗ ನಂಗೆ ಭಾಳ ಅವಮಾನ ಆಗ್ಬಿಟ್ಟಿದೆ, ಹಂಗೆ ಹಿಂಗೆ ಅಂತ ಇದ್ರೆ ನನಗೆ ಒಡವೆ ಇಲ್ಲದೆ ಇರೋಕ್ಕೆ ಆಗಲ್ಲ. ಹಂಗೆ ನಾನು ಯಾವತ್ತೂ ನನಗೆ ಒಡವೆ ಇಲ್ಲದೆ ಇರೋಕ್ಕೆ ಆಗಲ್ಲ ಅಂತ ಎಲ್ಲಾದರೂ ಹೇಳಿದ್ದೀನ ನಾನು? ನಾವು ಒಡವೆ ತಗೊಳ್ಳೋದು ನಮ್ಮ ಕಷ್ಟ ಸುಖಕ್ಕಾಗತ್ತೆ ಅಂತ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ. ನನಗೆ ಆ ಒಡವೆನ ನಾನು ಹಾಕ್ಕೊಂಡು ಮೆರಿಬೇಕು, ಶೋ ಆಫ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಕಷ್ಟ ಸುಖ ಅಂತ ಬಂದಾಗ, ಕಷ್ಟ ಅಂತ ಬಂದಾಗ ಯಾರ ಮುಂದೆನೂ ಕೈ ನೀಡೋ ಪರಿಸ್ಥಿತಿನ ತರಲ್ಲ. ಆ್ಯಂಡ್ ನನಗಾಗಿರೋ ಅಂಥ ಅವಮಾನಗಳಿಂದ ನನಗದು ಬೇಕು ಅಂತ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ಇಂಟೆನ್ಷನ್ ಏನು ಅನ್ನೋದು ನನಗೆ ಅರ್ಥ ಆಗಿಲ್ಲ, ನಿಮಗೆ ಪ್ರಾಬ್ಲಮ್ ಏನು ಅನ್ನೋದು ನನಗೆ ಅರ್ಥ ಆಗಿಲ್ಲ. ನಿಮ್ಗೇನೀಗ ನಿಮ್ಗೆ ಉತ್ತರ ಏನು ಬೇಕು, ಗೋಲ್ಡ್ ಯಾಕೆ ತೊಗೊತಾ ಇಲ್ಲ ಅಂತ ಅಂದ್ಬಿಟ್ಟು. ನಾನು ಗೋಲ್ಡ್ ತೊಗೊಳೋದು ನಮ್ಮದು 0 ಇಂದ ಏನು ಇಲ್ಲದೆ ಇದ್ದಾಗಲಿಂದ ನಮ್ಮ ಜೀವನ ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಎಲ್ಲ ಇದ್ದಾಗ ಹೇಗಿರಬೇಕು ಅನ್ನೋದು ಗೊತ್ತು, ಏನು ಇಲ್ಲದೆ ಇದ್ದಾಗಲೂ ಹೇಗಿರಬೇಕು ಅನ್ನೋದು ಗೊತ್ತು. ಆ್ಯಂಡ್ ನಾವು ಮಾಡ್ಕೊಂಡಿರೋಂಥ ಗೋಲ್ಡ್, ಎಸ್ಪೆಷಲಿ ನಾನು ಯಾವ ಉದ್ದೇಶಕ್ಕೋಸ್ಕರ ನಾನು ಗೋಲ್ಡ್ ಅದನ್ನು ಓಪನ್ ಅಪ್ ಆಗಿ ಹೇಳ್ಬಿಟ್ಟಿದ್ದೀನಿ ನಾನು. ನೀವು ಯಾವುದಾದ್ರೂ ಪ್ರಾಪರ್ಟಿನ ಇನ್ವೆಸ್ಟ್ ಮಾಡ್ತೀರಾ, ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಅವಾಗ ನೀವು ಯಾರ ಹತ್ರ ಹೋಗಿ ದುಡ್ಡು ಕೇಳೋ ಅವಶ್ಯಕತೆ ಇರಲ್ಲ. ನೀವು ಸಣ್ಣ ಪುಟ್ಟ ಏನೋ 1 ಲಕ್ಷ 2 ಲಕ್ಷ ಇಟ್ಕೊಂಡು ಹೋಗ್ಬಿಟ್ಟು ಸೈಟೋ ಮನೆನೋ ತೊಗೊಳೋದಕ್ಕಾಗಲ್ಲ. ಇಫ್ ಇನ್ ಕೇಸ್ ಅದೇ ದುಡ್ಡು ನಿಮ್ಮ ಹತ್ರ ಇದ್ರೆ ಅದ್ರಲ್ಲಿ ಹೋಗಿ ಗೋಲ್ಡ್ ತೊಗೋಬೋದು. ಸೊ ಹನಿ ಸೇರಿದರೆ ಹಳ್ಳ. ಆ ಗೋಲ್ಡ್ನೆಲ್ಲ ಒಟ್ಟಿಗೆ ಮಾಡಿ ಅದೊಂದು ಒಳ್ಳೆ ಪ್ರೈಸ್ ಬಂದಾಗ ನೀವು ಅದನ್ನು ಪ್ಲೆಡ್ಜ್ ಆದರೂ ಮಾಡ್ಬೋದು, ಅಥವಾ ನೀವು ಸೇಲ್ ಆದರೂ ಮಾಡ್ಬೋದು. ಅದನ್ನು ಮಾಡಿ ನೀವೊಂದು ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಪ್ಲಾಟ್ ತೊಗೋಬೋದು, ಮನೆ ತೊಗೋಬೋದು, ಜಮೀನು ತೊಗೋಬೋದು, ಏನು ಬೇಕಾದರೂ ಮಾಡ್ಬೋದು. ಅರ್ಥ ಆಯ್ತಾ? ಸೊ ನಾನು ಗೋಲ್ಡ್ ಯಾವಾಗ ತಗೋಬೇಕು ತಗೋಬಾರ್ದು ಅಂತ ನಿರ್ಧಾರ ಮಾಡೋದಕ್ಕೆ, ಅಥವಾ ಅದನ್ನ ಹೇಳ್ಕೊಂಡು ನಿಮ್ಮ ಹತ್ರ ಹೇಳಿಸ್ಕೊಂಡು ತಗೊಳ್ಳೋ ಅಂಥ ಅವಶ್ಯಕತೆ ನನಗಿಲ್ಲ. ನನಗೆ ಹೇಗೆ ನನ್ನ ಲೈಫ್ ಹೀಗೆ ಇರಬೇಕು ಅಂತ ಡಿಸೈಡ್ ಆಗಿ ಜೀವನದಲ್ಲಿ ಎಂತೆಂಥ ರಿಸ್ಕ್ ತೊಗೊಂಡಿದ್ದೀನಿ ಅಂದರೆ, ಕಮ್ಮಿಂಗ್ ಡೇಸಲ್ಲಿ ಮೇ ಬಿ ನಾನು ಓಪನ್ ಅಪ್ ಆಗಿ ಎಲ್ಲವನ್ನ ಶೇರ್ ಮಾಡ್ತೀನಿ. ಆಯಿತಾ? ಸೊ ನಮ್ಮ ಲೈಫಲ್ಲಿ ಏನೇನೋ ರಿಸ್ಕ್ ತೊಗೊಬಿಟ್ಟಿದ್ದೀವಿ ನಾವು. ಬಟ್ ನೀವೇನಕ್ಕೆ ನಮ್ಮ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಯೋಚನೆ ಅಲ್ಲ, ಅದು ಕಿಂಡಲ್ ಮಾಡೋದು ನಮ್ಮನ್ನು ಇಂಡೈರೆಕ್ಟಾಗಿ. ಅವರು ನಾನು ಇಯರಿಂಗ್ ತೊಗೊಂಡೆ, ಚೈನ್ ತೊಗೊಂಡೆ, ಅದನ್ನೆಲ್ಲ ನಾನು ಶೋ ಮಾಡಿಲ್ಲ, ನಾನು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನಾನು ಈಗ ಇತ್ತೀಚೆಗೆ ಒಂದು ಲಾಸ್ಟ್ ಬ್ಲಾಗಲ್ಲೂ ನಾನು ಹೇಳಿದೆ, ನಜರ್ ಇಸ್ ರಿಯಲ್ ಅಂತ ಅಂದ್ಬಿಟ್ಟು. ಈ ದೃಷ್ಟಿ ಅನ್ನೋದು ಕೆಲವೊಂದು ವಿಚಾರದಲ್ಲಿ ಸತ್ಯ ಅನಿಸ್ತು. ಸೊ ಎಲ್ಲೋ ಒಂದು ಕಡೆ ನನಗೆ ನನ್ನ ಸುತ್ತಮುತ್ತ ಇರೋರು ಬೇಡ ಜಾಸ್ತಿ ತೋರಿಸ್ಬೇಡ ಅಂತ ಹೇಳಿದ್ರಿಂದ ಇರ್ಬೋದು, ಅಥವಾ ನನಗೇನೆ ಕಂಟಿನ್ಯೂಸ್ ಆಗಿ ಬೇಡ ಎಲ್ಲನೂ ಶೇರ್ ಮಾಡೋದು ಬೇಡ, ಅದಕ್ಕೊಂದು ಸಮಯ ಅಂತ ಬರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಗೋಲ್ಡ್ ರೇಟ್ ಬಂದು 14,000 ಇತ್ತು ನಿನ್ನೆ, ಇವತ್ತು 13,905 ರೂಪಾಯಿ ಆಗಿದೆ. 13,905, 95 ರೂಪಾಯಿ ಕಡಿಮೆ ಆಗಿದೆ ಇವತ್ತು. ಸೊ ಎವ್ರಿ ಡೇ ಗೋಲ್ಡ್ ರೇಟ್ ಯಾರು ಗೊತ್ತಿರುತ್ತೋ ಗೊತ್ತಿರಲ್ವೋ, ನನಗಂತೂ ಗೊತ್ತಿರುತ್ತೆ. ಹೆಚ್ಚು ಕಡಿಮೆ ಬಂದೇ ಬಂದೆ. ಇನ್ನು 1 ವರ್ಷದಲ್ಲಿ 10,000 ಆದರೂ ಆಶ್ಚರ್ಯ ಪಡೋಂಗಿಲ್ಲ. ಸೊ ಈ 1 ವರ್ಷ ಮೋದಿ ಅವ್ರು ಹೇಳಿದ್ದಾರೆ ಗೋಲ್ಡ್ 1 ವರ್ಷ ಗೋಲ್ಡ್ ಬೈ ಮಾಡಬೇಡಿ ಅಂತ. ಸೊ ಅವ್ರು ಈ ಮಾತನ್ನ ನಾನು ನೆನ್ಪಿಟ್ಕೊಳ್ಳಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಹಂಗೇನಾದರೂ 10,000 ಬಂದು ಗೋಲ್ಡ್ ನಿಂತ್ಕೊಂಡ್ರೆ 1 kg ಗೋಲ್ಡ್ ತೊಗೋತೀನಿ. ನಿನ್ನ ಕೈಲಿ ಆಗುತ್ತಾ? ಆದರೆ ಕಮೆಂಟ್ ಹಾಕು ತಾಕತ್ತಿದ್ರೆ. ಇಲ್ಲ ಸುಮ್ಮನೆ ಬಂದು ಇನ್ನೊಬ್ರು ವಿಡಿಯೋಗೆ ಹಂಗೆಲ್ಲ ಕಿಂಡಲ್ ಮಾಡೋದು ಅವೆಲ್ಲ ಮಾಡೋದನ್ನು ಬಿಟ್ಬಿಟ್ಟು ನಿನ್ನ ಗಂಡ ಮಕ್ಕಳು ಸಂಸಾರ ಇರ್ತದೆ ಅದು ನೋಡ್ಕೊಂಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಸೊ ಯಾವತ್ತು ಅಂದರೆ ನೀವು ಅಲ್ಲಿ ಗೊತ್ತಾಗ್ತಾ ಇರುತ್ತೆ, ಇನ್ನೊಬ್ರಿಗೆ ಕಾಲು ಇಳಿಯೋದಕ್ಕೆ ನೋಡ್ತಾ ಇದ್ದೀರಾ ಅಥವಾ ಅವ್ರಿಗೆ ಹರ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ.
ನಮ್ಮದೇ ಆದಂಥ ಪ್ಲ್ಯಾನ್ಸ್ ಇದೆ ಲೈಫಲ್ಲಿ, ಹೀಗೆ ಆಗಬೇಕು, ಹೀಗೆ ಇರಬೇಕು, ಯಾವ ಸಮಯದಲ್ಲಿ ನಾನು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಬೇಕು, ಯಾವ ಟೈಮಲ್ಲಿ ನಾನು ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಬೇಕು, ಏನೇನು ಮಾಡಬೇಕು ಅಂತ ನಮ್ಮದೇ ಒಂದು ಯೋಜನೆಗಳಿರುತ್ತೆ. ಏನು ಗೊತ್ತಾ, ಅನ್ನೆಸೆಸರಿ ಯಾವ ಟೈಮಲ್ಲಿ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಗ್ರೋತ್ ಆಗುತ್ತೆ ಅನ್ನೋ ನಾಲೆಡ್ಜ್ ಇದೆ ನಮಗೆ. ಇವಾಗ 14,000 ಇರಬೇಕಾದ್ರೆ ಗೋಲ್ಡ್ಗೆ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಕ್ ನಾನು ದಡ್ಡಿ ಅಲ್ಲ. ಅದರಲ್ಲಿ ನನಗೆ ಗೊತ್ತು ಈಗ ಒಂದಷ್ಟು ಸಾವಿರ, ಈಗ ಒಂದು ವಾರದ ಹಿಂದೆ 14,500 ಇತ್ತು, ಒಂದೇ ಒಂದಿನ 15,390 ಇತ್ತು. ಲಾಸ್ಟ್ ಪೀಕ್ ರೈಟ್ ಅದು. ಅವತ್ತಿಂದ ಹಿಡಿದು ಇವತ್ತು 13. ಇವತ್ತು ಆಲ್ರೆಡಿ 13,905 ರೂಪಾಯಿಗೆ ಬಂದಿದೆ. ಸೊ ಫ್ಲಕ್ಚುಯೇಟ್ ಆಗ್ತಾ ಇದೆ ಗೋಲ್ಡ್. ಈಗ ಹೋಗ್ಬಿಟ್ಟು ನಾನು ಯಾಕೆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ಲಾ? ನಮ್ಮನ್ನೇನು ದಡ್ಡಿ ಅನ್ಕೊಂಡಿದ್ಯಾ? ಸೊ ತುಂಬಾ ಬೇರೆಯವರಿಗೆ ಈ ಥರ ನೀವೇನೋ ಮಾಡೋದ್ರಿಂದ ಇರೋ ಒಳಗೆ ಏನು ಭಾಳ ಗೋಲ್ಡು ಅಂತ ಎಲ್ಲಿ ಸದ್ದೇ ಇಲ್ಲ, ಅದಾಕೊಂಡಿಲ್ಲ ಇದಾಕೊಂಡಿಲ್ಲ. ಯಾವಾಗ ಏನು ಹಾಕೋಬೇಕು ಅನ್ನೋದು ನನಗೆ ಬಿಟ್ಟಿರೋದು. ನನಗೆ ಗೊತ್ತು ನನಗೆ ಯಾವಾಗ ಏನು ಹಾಕೋಬೇಕು ಅಂತ. ಆ್ಯಂಡ್ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ನನ್ನ ಮಕ್ಕಳು ಫ್ಯೂಚರ್ ಅಂತ ಬಂದರೆ ಅವರಿಗೋಸ್ಕರ ನಾನು ನನ್ನ ಕತ್ತಲಿರೋ ಸರನೂ ಬೇಕಾದರೆ ನಾನು ಕೊಟ್ಬಿಡ್ತೀನಿ ಅಂತ. ಸೊ ನನ್ನ ತಲೆಯಲ್ಲಿ ಇರೋಂಥ ಆಲೋಚನೆಗಳು, ನಾನು ಹೀಗೆ ಬದುಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ಹಾಗೆ ಬದುಕೋದು. ಇನ್ನೊಂದು, ನಾನು ಯಾರಿಗೋಸ್ಕರನೂ ಬದುಕಲ್ಲ, ನಾನು ನನಗೋಸ್ಕರ ಅಷ್ಟೇ ಬದುಕೋದು. ನನಗೇನು ಅನ್ಸುತ್ತೆ ನಾನು ಅದನ್ನೇ ಮಾಡೋದು. ಯಾರು ಏನು ಅನ್ಕೋತಾರೆ ಅಂತ ಯೋಚನೆ ಮಾಡಿದರೆ ಇಷ್ಟು ಸಮಯದಲ್ಲಿ ನಾನು ಇಲ್ಲಿವರೆಗೂ ಬರೋ ಹಾಗೆ ಇಲ್ಲ. ಅದು ಯಾವತ್ತೂ ಯೋಚನೆ ಮಾಡಲ್ಲ. ಯಾರು ಏನು ಅನ್ಕೋತಾರೆ, ಯಾರು ಏನು ಅನ್ಕೊಂಡ್ರೆ ನನಗೇನು, ಐ ಡೋಂಟ್ ಕೇರ್. ಆಯ್ತಾ, ಇಲ್ಲಿ ನವೀನ್ ಏನಾರು ಅನ್ಕೊಂತಾರೆ ಅನ್ಕೊಬೇಕು, ನಾವು ರಮ್ಯ ಏನಾರು ಅನ್ಕೋತಿಲ್ಲ. ನಾವು ಯೋಚನೆ ಮಾಡೋದಿದ್ರೆ ಅದೇ, ನಾವಿಬ್ರು ಒಬ್ಬೊಬ್ರು ಅದನ್ನ ಬಿಟ್ಬಿಟ್ಟು ಅವ್ರು ಹಂಗೆ ಅನ್ಕೊಂತಾರೆ ಇವ್ರು ಅನ್ಕೊಂತಾರೆ ಅಂತ ತಲೆ ಕೆಡ್ಸ್ಕೊಂಡು ಕೂರಕ್ಕೆ ನಾವು ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತಿಲ್ಲ. ಇದು ನಮ್ಮ ಜೀವನ, ನಮಗೋಸ್ಕರ ನಾವು ಜೀವನ ಮಾಡ್ತಾ ಇರೋದು. ನಾನು ಒಂದು ಹೇಳೋದು, ಅನ್ನೆಸೆಸರಿಯಾಗಿ ಬಂದು ಬೇರೆಯವ್ರಿಗೆ ಡಿಮೋಟಿವೇಟ್ ಮಾಡೋ ಥರ, ಹರ್ಟ್ ಆಗೋ ಥರ, ಕಿಂಡಲ್ ಮಾಡೋ ಥರ ಕಮೆಂಟ್ಗಳನ್ನ ಹಾಕೋ ಅಂತ ಈ ನಿಮ್ಮ ಕೆಟ್ಟ ಬುದ್ಧಿಗೆ ಕಾಲನೇ ಎಲ್ಲ ಉತ್ತರ ಕೊಡುತ್ತೆ. ಓಕೆನಾ? ಕರಿತದೆ ನಡೀರಿ. ಹಾಗೆ ಫ್ರೆಂಡ್ಸ್, ಈಗ ದೀಪಕ್ ಜ್ಯುವೆಲ್ಸಿಗೆ ಹೋಗ್ಬಿಟ್ಟು ಬಂದ್ವಿ. ಅದು ಸ್ಕೀಮ್ ಕಾರ್ಡ್ದು ಪೇ ಮಾಡೋದಿತ್ತು. ಈಗ ಹೊಸದಾಗಿ 1-2 ಕಾರ್ಡ್ ಓಪನ್ ಮಾಡೋದಿತ್ತು, ಅದನ್ನು ಬರ್ಸಿ ಈಗ ಟೋಟಲ್ 4 ಕಾರ್ಡ್ಸ್ ಪೇ ಮಾಡ್ತಾಯಿದ್ದೀನಿ. ಸೊ ಹೀಗೆ ಸಣ್ಣ ಪುಟ್ಟದಾಗಿ ನಾವು ಸೇವಿಂಗ್ಸ್ ಮಾಡಿಕೊಂಡ್ರೆ ಒಂದೇ ಸಲ ಬರ್ಡನ್ ಆಗಲ್ಲ. ಸೊ ಅದೇ ಉದ್ದೇಶದಿಂದ ಇದನ್ನು ಕಟ್ಟೋದು. ಯಾಕಂದರೆ ಒಂದೇ ಸಲ ಕೇಳ್ತಾ ಇರ್ತೀರಾ ಈ ಸ್ಕೀಮ್ ಬಗ್ಗೆ ಹೇಳಿ ಅದು ಇದು ಅಂತ ಅಂದ್ಬಿಟ್ಟು. ಮಂತ್ಲಿ ಇಷ್ಟಿಷ್ಟು 2,000 ಇದೆ, 5,000 ಇದೆ, 10,000 ಇದೆ, 15,000, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು. ನಾನು ಸಣ್ಣ ಪುಟ್ಟದಾಗ ಕಟ್ಕೊತೀನಿ ಅಂತ ಅಂದರೆ ನೀವು ಕಟ್ಕೊಂಡು ಹೋಗ್ಬೋದು. ಸೊ ಈಗ ಇದನ್ನು ಪೇ ಮಾಡಿದ್ದಾಯಿತು. ಈಗ ಬಂಟು ಅಮ್ಮನ ಮನೇಲಿದ್ದಾನೆ. ಏನು, ಎಲ್ಲಿಗೆ ಹೋಗ್ತಿದ್ದೀರಾ? ಒಂದು ಆಫ್ ತೊಗೊಳ್ಳಿ ಸಾಕು. ಲೇಟ್ ಆಗುತ್ತಾ? 2 ಆಫ್ ತಂದ್ಬಿಡಿ. ಅಲ್ಲಿ ಅಮ್ಮನ ಮನೇಲೂ ಯಾರಾದರೂ ಇರ್ತಾರಲ್ಲ, ಅಲ್ಲಿ ರಕ್ಷಿತಾ. ಸೊ ಈಗ ಬಂಟು ಕರ್ಕೊಬರಕ್ಕೆ ಅಂತ ಹೋಗ್ತಾ ಇದ್ದೀವಿ. ರಶ್ ಇದೆ ಅಂತ ಇದ್ರಿ? ರಶ್ ಇತ್ತು, ಜಾಸ್ತಿ ಹಾಕಿದ್ರಲ್ಲ. ಹಾಕಿರೋ ಗೋಬಿನ ಫುಲ್ ಬಾಂಡ್ಲಿ ತುಂಬಾ ಇತ್ತು. ಆಕ್ಚುಲಿ ಗೋಬಿ ಎಲ್ರಿಗೂ ಇಷ್ಟ, ರಕ್ಷಿತಂಗೂ ಅಷ್ಟೇ ತುಂಬಾ ಇಷ್ಟ, ನಮ್ಮ ಅಥರ್ವಂಗೂ ಇಷ್ಟ, ನಂಗೂ ಇಷ್ಟ, ಎಲ್ಲರಿಗೂ ಇಷ್ಟ. ಮಕ್ಕಳುಗಳು ಗೋಬಿ ತಿನ್ಬಾರ್ದು ಅಂದ್ರೂ ಕೇಳಲ್ಲ. ಅದಲ್ಲ ದೊಡ್ಡವ್ರ ತರ ಆಡ್ತಾನೆ. ಏನ್ ದೊಡ್ಡವನಾಗಿದ್ಯಾ ಪಪ್ಪ? ನಿನ್ಗೇನ್ ದೊಡ್ಡವ್? ನಾನು ಗೋಬಿ ತಿಂತೀನ? ನನ್ನ ಹೆಂಡತಿ ಪ್ರೀತಿಯಿಂದ ತಿನ್ಸ್ದಾಗ ಏನೋ 1 ತಿಂತೀನಿ 2 ತಿಂತೀನಿ ಅಷ್ಟೇ. ನಾನಾಗೆ ನನಗೆ 1 ಪ್ಲೇಟ್ ಬೇಕು ಅಂತ ಯಾವತ್ತೂ ನಾನು ಗೋಬಿ ತಗೊಳಲ್ಲ, ಗೊತ್ತಾ? ಯಾವಾಗಲೂ ನೀನು ಅಮ್ಮನ ಸೂಟ ತಿನ್ನಿಸ್ಕೊಳ್ಳೋದು. ಹೌದು, ನಾನು ಬೆಳ ತಿನ್ನಿಸ್ಕೊಳ್ಳೋದ, ನಾನು ಒಬ್ಬನ ತಿಂದು. ಎಷ್ಟು ಚೆನ್ನಾಗಿ ಟಾಪಿಕ್ ಚೇಂಜ್ ಮಾಡ್ತಾನೆ ನೋಡು ನನ್ನ ಮಗ. ನಾನು ತಿನ್ಸ್ಕೊಳಲ್ಲ, ನೀವ್ ತಿನ್ಸ್ಕೊತೀರಾ, ನಾನು ಊಟ ತಿಂತೀನಿ. ಊಟ ಸವಿ ರೊಟ್ಟಿ ಕೇಂದ್ರ, ರುಚಿ ಶುಚಿ ನಮ್ಮ ಗೊತ್ತಿಲ್ಲ, ಈಗ ನೋಡ್ತಾ ಇರೋದು. ನಾವ್ ಈ ರೋಡಲ್ಲಿ ಓಡಾಡೇ ಇಲ್ವಾ? ಓಡಾಡಿದೀವಿ, ಅಬ್ಸರ್ವ್ ಮಾಡಿಲ್ವಾ? ಸರ್ವಿಸ್ ಅಪ್ಪ, ಸರ್ವಿಸ್. ಸವಿ ರೊಟ್ಟಿ ಕೇಂದ್ರ ಯಾರೋ ಅಪಾರ್ಟ್ಮೆಂಟ್ ಮಾಡಂಗ್ ಮಾಡೋರಿದ. 30-40. ಇಲ್ಲಪ್ಪ, ನಾನು ನಮ್ಮ ಮನೆಗೆ ಬರೋದು, ನಿಮ್ಮ ಅಜ್ಜಿ ಮನೆಗೆ ಬರೋಲ್ಲ. ಏನ್ ಫೋನೇ ಮಾಡಿಲ್ಲ ಅಮ್ಮ? ನಿಮ್ಮ ಅಜ್ಜಿಗೆ ಫೋನ್ ಮಾಡಿಲ್ಲ, ನಿಮ್ಮ ಅಜ್ಜಿಗೆ ಫೋನ್ ಮಾಡಿಲ್ಲ ನಿಂಗಿನ್ನು.
ನಾವು ನಿಮ್ಗೆ ಅಂತ ಗೋಬಿ ತಗೊಂಡು ಈಗ ಲೈಟ್ ಹಾಕ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅನ್ಬಿಟ್ಟು ಹಿಂಗ್ ಹೋಗ್ತಾ ಇದ್ವಿ. ಹೌದಾ? ಅಂದ್ರೆ ಇಲ್ಲೇ ಕೊಟ್ಬಿಟ್ಟು ತಿನ್ಕೊಂಡು ಬರ್ತೀವಿ. ನಮ್ ರಕ್ಷಿತಾ ಅಂತೂ ರೋಡಲ್ಲೇ ಐಸ್ ಕ್ರೀಮ್ ತಿನ್ಕೋತಾಳೆ. ರೋಡಲ್ಲೇ ಲೇಸ್ ತಿನ್ಕೊಂಡು ಕೊಡ್ಲಾ? ಸಾಕು. ನಾವು ಆಕ್ಚುಲಿ ಪಾನಿಪುರಿ ತಿನ್ನಕ್ ಹೋಗ್ತಾ ಇದ್ವಿ ನಡ್ಕೊಂಡು. ಹೌದಾ? ವಾಕಿಂಗ್ ಅಲ್ಲಿ ಹೋಗೋಣ ಅಂತ. ಹಾ ಹಾ ಹಾ. ಇವಾಗ ಬನ್ನಿ ಈಗ ಮನೆಗೆ ವಾಕ್ ಮಾಡ್ಕೊಂಡ್ ಬರ್ತೀರಾ ಏನು? ವಾಕ್ ಮಾಡ್ಕೊಂಡ್ ಬರ್ತೀವಿ. ಹ್ಮ್. ನಮ್ ಕಾಲಲ್ಲಿ ಬರುವೆ. ನಮ್ಮ ಕೆಮ್ಮು ಕಮ್ಮಿ ಆಗ್ತಿಲ್ಲ, ಬಟ್ ಈಗ ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಹೋಗ್ಬೇಕು. ಅದಕ್ಕೆ ಚಿಪ್ಸು ತಿಂತಾನೆ, ಗೋಬಿನೂ ತಿಂತಾನೆ, ಮಿಕ್ಸು. ಏನು ಡಯಟ್ ಅಲ್ಲಿ ಇದೀರ ಅಂತ ಕೇಳ್ತೀನಿ. ಕೆಮ್ಮಲ್ಲು ನಾನ್ ಸ್ಟಾಪ್ ಕೆಮ್ಮು ಗೊತ್ತಾಯ್ತು. ಕೆಮ್ಗೇನಾಗಲ್ಲ, ಎಣ್ಣೆಲೆಲ್ಲ ಫ್ರೈ ಮಾಡಿರಲ್ವಾ? ಎಣ್ಣೆ ಫ್ರೈ ಮಾಡಿರ್ತಾರೆ ಎಷ್ಟೊಂದು. ಎಂತೆಂತ ಎಣ್ಣೆ, ನನಗೆ ರಾತ್ರಿ ಮಲ್ಗಕ್ಕೆ ಆಗಲ್ಲ, ಹಂಗಾಗ್ಬಿಡುತ್ತೆ. ಫ್ರೆಂಡ್ಸ್, ಅದಾದಮೇಲೆ ನಾವು ಬಂದಿದ್ದು ಕಿಂಗ್ಸ್ ಕೆಫೆಗೆ ಅಂತ ಬಂದ್ವಿ. ಸೊ ಇಲ್ಲಿ ಯಾರನ್ನೋ ಮೀಟ್ ಮಾಡಬೇಕಾಗಿತ್ತು, ಹಾಗಾಗಿ ಕ್ಲೈಂಟ್ ಮೀಟ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಬಂದ್ವಿ ನಾವು. ಬ್ರೌನಿ ತೊಗೊಂಡಿದ್ದೆ, ಯಾಕೋ ಸ್ವೀಟ್ ತಿನ್ಬೇಕಂತ ಅನಿಸ್ತಾಯಿತ್ತು. ಫುಲ್ಲು ಶುಗರ್ ಡಯಟು ಅದು ಇದು ಅಂತ ಏನೇನೋ ಅನ್ಕೋತೀನಿ, ಏನೂ ಮಾಡಲ್ಲ ಆಯಿತಾ. ಸೊ ಹಂಗಂತ ಏನು ತುಂಬ ದಪ್ಪ ಆಗಿಲ್ಲ ನಾನು, ಬಟ್ ನನಗೇನೋ ಅನ್ನೋ ಪ್ಲ್ಯಾನ್ ಇದೆ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ತಿಂತಾರೋಣ ಅಂತ ಅಂದ್ಬಿಟ್ಟು ಬ್ರೌನಿ ಆರ್ಡರ್ ಮಾಡಿದ್ದೆ, ಬಂತು, ಅದನ್ನು ತಿಂತಾಯಿದ್ದೀನಿ. ನವೀನ್ ಅವ್ರು ಹೆಂಗೆ ಅಂದರೆ ಏನು ಅವರಾಗಿ ಕೇಳಲ್ಲ ಆಯಿತಾ, ನಾನಾಗಿ ಕೇಳಾದ್ಮೇಲೆ ಚೆನ್ನಾಗಿ ತಿಂತಾರೆ, ನನಗಿಂತ ಜಾಸ್ತಿ ಅವರೇ ತಿಂತಾರೆ. ಹಿಂಗೆ ವೀಡಿಯೋ ಮಾಡ್ತಾಯಿದ್ರಲ್ಲ, ವೀಡಿಯೋ ಮಾಡ್ತಾಯಿದ್ರೆ ನೀನೇ ಎಲ್ಲ ಮುಗಿಸ್ಬಿಡ್ತೀಯ ಅಂತ ಅಂದ್ಬಿಟ್ಟು, ನೀನು ತಿಂದಿದ್ದು ಸಾಕು ಕೊಡು, ನಾನು ತಿಂತೀನಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಕಾರ್ನ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.